Why people go to gym? Never ever any medical book says that you have to go to gym. Never ever any medical book says that आप साइकिलिंग करो, ट्रेकिंग करो, मत करो. Don't do that. This is the reason. You raised a very good point. क्यों आते हैं बैक पेन? बैक पेन आता है because of unnecessary activities. ಹೆನ್ಸ್ ಪ್ರೂವ್ಡ್ ಡಾಕ್ಟರ್ಸ್ ನ್ಯೂಟ್ರಿಷನಿಸ್ಟ್ಗಳಲ್ಲ, ನ್ಯೂಟ್ರಿಷನಿಸ್ಟ್ ಡಾಕ್ಟರ್ಸ್ಗಳಲ್ಲ. ಯಾರ ಹತ್ರ ಏನ್ ಅಡ್ವೈಸ್ ತಗೊಬೇಕು ಅದನ್ನ ತಗೊಬೇಕು. ಡಾಕ್ಟರ್ಸ್ಗೆ ನ್ಯೂಟ್ರಿಷನ್ ಅಥವಾ ಎಕ್ಸರ್ಸೈಸ್ ಸೈನ್ಸ್ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಇರಲ್ಲ. ಬೇಸಿಕ್ ಆಗಿ ಮೇಲ್ಮೇಲೆ ಅವರ ಬುಕ್ಸ್ ಅಲ್ಲಿ ಕವರ್ ಮಾಡಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಎಕ್ಸರ್ಸೈಸ್ ಬಗ್ಗೆ ಏನೂ ಕವರ್ ಮಾಡಲ್ಲ, ಎಲ್ಲೂ ಹೇಳಲ್ಲ ಅಂತ. ಮೆಡಿಕಲ್ ಫೀಲ್ಡ್ ಕನ್ಸಿಡರ್ ಮಾಡಿದ್ರೆ ಹೇಗೆ ಡಾಕ್ಟರ್ಸ್ ಅಲ್ಲೂ ಸ್ಪೆಷಲೈಸೇಷನ್ಸ್ ಇರುತ್ತೆ ಅಲ್ವಾ? ಬ್ರೈನ್ ಸರ್ಜನ್ನು, ಹಾರ್ಟ್ ಸರ್ಜನ್ನು, ಕಿವಿ ಕಣ್ಣು ರಿಲೇಟೆಡ್ ಇದ್ರೆ ENT, ಅಥವಾ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಸಪರೇಟ್ ಕ್ಯಾಟಗರಿ. ಸೊ ಅದೇ ರೀತಿ ಡಯಟ್ ನ್ಯೂಟ್ರಿಷನ್ ಅಂತ ಬಂದಾಗ ನಾವು ಫಿಟ್ನೆಸ್ ಟ್ರೈನರ್ಸ್ ಆಗ್ಲಿ, ನ್ಯೂಟ್ರಿಷನಿಸ್ಟ್ ಆಗ್ಲಿ, ಡಯಟಿಷಿಯನ್ಸ್ ಆಗ್ಲಿ ಇದೀವಿ. ಅವ್ರ ಹತ್ರ ಅಡ್ವೈಸ್ಗಳು ತಗೊಳಕ್ ಹೋಗ್ಬೇಡಿ, ಅವ್ರ ಹತ್ರ ಡಯಟ್ ಪ್ಲಾನ್ಗಳು ಮಾಡಿಸ್ಕೊಳಕ್ ಹೋಗ್ಬೇಡಿ ಅನ್ಲೆಸ್ ದೇ ಹ್ಯಾವ್ ಸರ್ಟಿಫಿಕೇಶನ್ ಆನ್ ನ್ಯೂಟ್ರಿಷನ್. ಇಲ್ಲಿ ಡಾಕ್ಟರ್ಸ್ ನ ಕಂಡಮ್ ಮಾಡ್ತಾ ಇಲ್ಲ, ಅವ್ರಿಗೆ ಅವ್ರದೇ ಆದ ಫೀಲ್ಡ್ ಅಲ್ಲಿ ನಾಲೆಡ್ಜ್ ಇದೆ, ಎಕ್ಸ್ಪರ್ಟ್ಗಳು. ಬಟ್ ಈ ಒಂದು ಫುಡ್ ನ್ಯೂಟ್ರಿಯೆಂಟ್ಸ್ ಏನೇನ್ ತಗೋಬೇಕು, ಯಾವ್ದ್ರ ಜೊತೆ ತಗೋಬೇಕು, ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅವ್ರಿಗೆ. ಅವ್ರ ಫೀಲ್ಡ್ ಅಲ್ಲಿ ಅವ್ರ ಎಕ್ಸ್ಪರ್ಟ್, ಈ ಫೀಲ್ಡ್ ಅಲ್ಲಿ ನಾವುಗಳು ಎಕ್ಸ್ಪರ್ಟ್.